ಬೆಳಗ್ಗೆ ಸುಮಾರು 10:11 ಮಧ್ಯದಲ್ಲಿ ಪೊಲೀಸರಿಗೆ ಒಂದು ಮಾಹಿತಿ ಬಂದಿದೆ, ಶಿರಾ ಪೊಲೀಸರಿಗೆ. ದಟ್ ಈ ಒಂದು ಮನೆಯಲ್ಲಿ ಇರುವ ರಾಬಿಯಾ ಅನ್ನೋರು, ಅವರಿಬ್ಬರು ಮಕ್ಕಳು, ಇವರು ಡೋರ್ ಓಪನ್ ಮಾಡ್ತಾ ಇಲ್ಲ, ಅವ್ರೇನಾದರೂ ಮಾಡ್ಕೊಂಡಿರೋ ಸಾಧ್ಯತೆ ಇದೆ ಅಂತ ಹೇಳಿ ಮಾಹಿತಿ ಬಂತು. ಸೊ ಇಮಿಡಿಯೇಟ್ ಆಗಿ ಪೊಲೀಸರು ಸ್ಪಾಟ್ಗೆ ಹೋಗ್ತಾರೆ. ಹೋದ ಮೇಲೆ ಅಲ್ಲಿರುವ ಕುಟುಂಬ ಸಭ್ಯರ ಮುಂದೆ, ಅಲ್ಲಿರುವ ಹಸ್ಬೆಂಡ್ ಅವ್ರು ಏನಿದೆ ಶ್ರೀಕಾಂತ್, ಅವನ ಮುಂದೆ ಅದು ಓಪನ್ ಮಾಡಲಾಗಿ ನೋಡಿದಾಗ ನಮ್ಮ ಪೊಲೀಸರಿಗೆ ರಾಬಿಯಾ ಅನ್ನೋರು ಅಲ್ಲಿ ಕೆಳಗೆ ಬಿದ್ದಿರ್ತಾರೆ. ಅವ್ರ ಜೊತೆಗೆ ಇಬ್ಬರು ಮುಖ ಮುಂದೆ ಕೆಳಕ್ಕೆ ಹಾಕೊಂಡು ಬಿದ್ದಿರೋ ಸ್ಥಿತಿಯಲ್ಲಿ ಸಿಗ್ತಾರೆ. ಜೊತೆಗೆ ಇಬ್ಬರು ಮಕ್ಕಳು, ಸುಮಾರು ಒಂದು 5 ವರ್ಷ ಮಗು ಮತ್ತು 10 ವರ್ಷ ಮಗು, ಸೊ ಆ ವಯಸ್ಸಿರುವಂಥ ಮಕ್ಕಳು 100ರಿಂದ 100 ಬರ್ತಾ ಇರುವಂಥ ಸ್ಥಿತಿಯಲ್ಲಿ, ಪ್ರಜ್ಞೆ ಇಲ್ಲದೆ ಅಂತ ಸ್ಥಿತಿಯಲ್ಲಿ ನಮಗೆ ಕಂಡು ಬಂದಿರ್ತಾರೆ. ಸೊ ಇಮಿಡಿಯೇಟ್ ಆಗಿ ನಾವು ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ನು ಮತ್ತು ಫಿಂಗರ್ ಪ್ರಿಂಟ್ ಡಾಗ್ ಸ್ಕ್ವಾಡ್ ಎಲ್ಲರನ್ನೂ ಕರೆಸ್ಕೊಂಡು ಚೆಕ್ ಮಾಡಿದಾಗ ಏನು ವಿಚಾರ ತಿಳಿದು ಬರ್ತಾ ಇರಲಿಲ್ಲ. ಸೊ ಇಮಿಡಿಯೇಟ್ ಆಗಿ ನಾವು ತಜ್ಞರಿಂದ ಮಾಹಿತಿ ತಗೊಂಡು ಆಮೇಲೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ತಿಳಿಸಿದ್ವಿ. ರಾಬಿಯಾ ಅವ್ರ ತಾಯಿ ಮತ್ತು ಅವರು ತಮ್ಮಗೆ ಅವರು ಬಂದು ನೋಡಾದ್ಮೇಲೆ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದರು. ದಟ್ ಶ್ರೀಕಾಂತ್ ಏನು ಈ ರಾಬಿಯಾ 1 ತಿಂಗಳ ಹಿಂದೆ ಮದುವೆ ಆಗಿದ್ದಾರೆ, ಅವರು ಇವ್ರನ್ನು ಪ್ರಚೋದನೆ ಮಾಡಿ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಕಾರಣ ಆಗಿದ್ದಾರೆ ಅಂತ ಹೇಳಿ ಅವ್ರು ಕೊಟ್ಟಿರೋ ಕಂಪ್ಲೇಂಟ್ ಮೇಲೆ ಒಂದು 103 ಸಬ್ ಕ್ಲಾಸ್ 1 ಮತ್ತು ರಾಬಿಯಾ ಅವರು ಖುದ್ದು ಮಕ್ಕಳಿಗೆ ಪಾಯ್ಸನ್ ಕೊಟ್ಟಿದ್ದಾರೆ ಅನ್ನೋ ವಿಚಾರಕ್ಕೆ ಅವ್ರ ಮೇಲೆ 10 ಮರ್ಡರ್ ಕೇಸು ಮತ್ತು ಈ ಶ್ರೀಕಾಂತ್ ಅನ್ನ ಅವ್ರ ಮೇಲೆ ಸೂಸೈಡ್ಗೆ ಪ್ರಚೋದನೆ ಕೊಟ್ಟಿದ್ದಕ್ಕೆ 108 BNS ಇದರಲ್ಲಿ ಶ್ರೀಕಾಂತ್ ಅವ್ರ ಮೇಲೆ ಕಂಪ್ಲೇಂಟ್ ತಗೊಳ್ಳಲಾಗಿದೆ. ಸೊ ಶ್ರೀಕಾಂತ್ ಅನ್ನೋರನ್ನು ಕಸ್ಟಡಿಗೆ ತಗೊಂಡಿದ್ದೀವಿ. ಬಾಡಿಯನ್ನು ಪೋಸ್ಟ್ ಮಾರ್ಟಮ್ಗೋಸ್ಕರ ತುಮಕೂರಿಗೆ ಕಳಿಸಲಾಗ್ತಾ ಇದೆ. ಸೊ ಪೋಸ್ಟ್ ಮಾರ್ಟಮ್ ಆದ ಮೇಲೆ ಮಿಕ್ಕಿದ ಇನ್ವೆಸ್ಟಿಗೇಷನ್ ಪ್ರೊಸೀಜರ್ ಮಾಡಿ ನಾವು ಕೇಸನ್ನು ಇನ್ವೆಸ್ಟಿಗೇಟ್ ಮಾಡ್ತೀವಿ. ಅದು ಇನ್ನೂ ಪತ್ತೆ ಆಗಿಲ್ಲ. ಸೊ ಏನು ತಗೊಂಡಾಗಿದೆ, ಏನು ರೀತಿ ಆಗಿದೆ, ಇದೆಲ್ಲ ನಮಗೆ ಪೋಸ್ಟ್ ಮಾರ್ಟಮ್ ಇಂದ ಗೊತ್ತು ಬರಬೇಕು ಮತ್ತು ಮುಂದಿನ ಇನ್ವೆಸ್ಟಿಗೇಷನಲ್ಲಿ ಗೊತ್ತು ಬರಬೇಕು. ಸದ್ಯಕ್ಕೆ ನಮಗೆ ಕಂಡು ಬರ್ತಾ ಇರೋದ್ರಿಂದ ವಿಚಾರದಿಂದ ಏನಂದರೆ ಮಧ್ಯರಾತ್ರಿ 12 ಆದಮೇಲೆ ಬೆಳಗ್ಗೆ ನೋಡೋವರೆಗೂ ಈ ಯಾವುದಾದ್ರೂ ಸಮಯದಲ್ಲಿ ಆಗಿರಬಹುದು. ಅದು ನಮಗೆ ಮುಂದಿನ ದಿನಗಳಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಮತ್ತು ಇನ್ವೆಸ್ಟಿಗೇಷನಲ್ಲಿ ಗೊತ್ತು ಬರುತ್ತೆ. ಸದ್ಯಕ್ಕೆ ಡೆತ್ ನೋಟ್ ಆ ಥರ ಏನೂ ಸಿಕ್ಕಿಲ್ಲ. ಸೊ ಸರ್ಚ್ ಪ್ರಾಸೆಸ್ ಇನ್ನೂ ನಡೀತಾ ಇರ್ಬೋದು. ಸೊ ನಡೆಯುವಾಗ ನಮಗೆ ಮುಂದಿನ ದಿನಗಳಲ್ಲಿ ಏನಾದರೂ ಗೊತ್ತು ಬಂದರೆ ಈ ಶ್ರೀಕಾಂತ್ ಅನ್ನೋರು ಸ್ಪಾಟ್ಗೆ ಹೋಗಿ ಡೋರ್ ಓಪನ್ ಮಾಡಿಲ್ಲ ಅಂತ ಉದ್ದೇಶದಿಂದ ಇಮಿಡಿಯೇಟ್ ಆಗಿ ಪೊಲೀಸರಿಗೆ ಮಾಹಿತಿ ತಿಳಿಸಿದ್ದಾರೆ. 3 ಜನ ಇದ್ದರು. ಈ ಶ್ರೀಕಾಂತ್ ಅನ್ನೋನು ಆವಾಗ ಬಂದು ಹೋಗ್ತಾ ಇದ್ರು ಅಂತ ಮಾಹಿತಿ. ಇವರು ಬರೀ 4 ದಿನ ಹಿಂದೆನೇ ಆ ಮನೆಗೆ ಹೋಗಿ ಸೇರ್ಕೊಂಡಿದ್ರು. ಹೊಸದಾಗಿ ಮಾಡಿರೋ ಮನೆ ಅದು. ಮೊದಲೇ ಇವರು ತುಮಕೂರಲ್ಲೇ ವಾಸ ಇದ್ರು ಅನ್ನೋದು ಮಾಹಿತಿ. ಮೊದಲನೇ ಗಂಡ ಏನು ಮೊದಲನೇ ಮಗು ಆಗಿದೆ, ಅವ್ರ ಜೊತೆ ಡೈವೋರ್ಸ್ ಆಗಿದೆ. 2ನೇ ಮಗು ಗಂಡ ಶಿರಾದವರು, ಅವರು ಡೆತ್ ಆಗಿದ್ದಾರೆ. ಈಗ ಇರುವ ಶ್ರೀಕಾಂತ್ ಅನ್ನೋರು 3ನೇ ಗಂಡ ಆಗಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಹೌದು, ಇವರಿಗೆ ಸರ್ಕಾರದಿಂದ ಒಂದು ಮನೆ ಆವಂಟನ ಆಗಿದೆ, ಅಲಾಟ್ ಆಗಿದೆ. ಅದೇ ಮನೆಯಲ್ಲಿ ಈ ಹೊಸ ಮನೆ, ಅದೇ ಜಾಗದಲ್ಲೇ ಒಂದು ಮನೆ ಮಾಡ್ಕೊಂಡಿದ್ದಾರೆ. ಈಗ ಅದು ಫೈನಲ್ ಸ್ಟೇಜಸ್ ಅಲ್ಲಿ ಇದೆ ಅಂತ ಮಾಹಿತಿ. ಒಂದು 4-5 ದಿನ ಹಿಂದೆನೆ ಆ ಮನೆಗೆ ಹೋಗಿ ಸೇರಿದ್ರೆ ಅಂತ ಮಾಹಿತಿ. ಈ 4 ಡೇಸ್ ಹಿಂದೆನೆ ಹೋಗಿದ್ದಾರೆ. ಶ್ರೀಕಾಂತ್ ಹೋಗಿ ಬರ್ತಾ ಇರೋದು ಮಾಹಿತಿ. ಶ್ರೀಕಾಂತ್ಗೂ ಸಹ ಇದು 2ನೇ ಮದುವೆ. ಮೊದಲನೇ ಮದುವೆ ಒಬ್ಬ ಲೇಡಿ ಜೊತೆ ಆಗಿತ್ತು, ಅದು ಡೈವೋರ್ಸ್ ಆಗಿ ಈಗ 2ನೇ ಮದುವೆ ಮಾಡ್ತಾರೆ. ಸೊ ಶ್ರೀಕಾಂತ್ ಈತ ತುಮಕೂರಲ್ಲಿ ಒಬ್ಬ ರೌಡಿ ಶೀಟರ್ ಆಗಿದ್ದಾನೆ. ಎಸ್ಪೆಷಲಿ ಲ್ಯಾಂಡ್ ಗ್ರ್ಯಾಬಿಂಗ್ ಅಲ್ಲಿ ಇವ್ರ ಮೇಲೆ ಕೇಸಸ್ ಇದ್ದಾವೆ. ಸೊ ಹಾಗಾಗಿ ಇವ್ರ ಮೇಲೆ ನಾವು ನಿಗಾ ವಹಿಸಿ ಮುಂದಿನ ಕ್ರಮ ಮಾಡ್ತೀವಿ.